ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಅಭ್ಯರ್ಥಿಗೆ 10 ಮತ ಲೀಡ್ ಬಂದರೆ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ ಎಂದು ಹೇಳಿದ ಬಸವರಾಜ ಮತ್ತಿಮೂಡವರೇ ತಮ್ಮ ಶಾಸಕ ಸ್ಥಾನಕ್ಕೆ ಯಾವಾಗ ರಾಜೀನಾಮೆ ನೀಡ್ತೀರಿ ಎಂದು ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಹಾಗೂ ಕಾಂಗ್ರೆಸ್ ಮುಖಂಡ ಅರವಿಂದ್ ಚೌಹಾಣ್ ಪ್ರಶ್ನೆ ಮಾಡಿದರು. ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು 10 ಮತಗಳು ಅಲ್ಲಾರಿ ಕಾಂಗ್ರೆಸ್ ಅಭ್ಯರ್ಥಿಗೆ 2077 ಮತಗಳು ಲೀಡ್ ಬಂದಿವೆ. ಅಷ್ಟೇ ಅಲ್ಲದೆ 27,205 ಮತಗಳ ಅಂತರದಿಂದ ನಮ್ಮ ಕಾಂಗ್ರೆಸ್ ಅಭ್ಯರ್ಥಿ ರಾಧಾಕೃಷ್ಣ ದೊಡ್ಮನಿ ಅವರು ಗೆಲುವು ಸಾಧಿಸಿದ್ದಾರೆ. ಹೀಗಾಗಿ ಈ ಕೂಡಲೇ ತಾವು ಹೇಳಿದ ವಚನದಂತೆ ತಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ ನುಡಿದಂತೆ ನಡೆಯಿರಿ. ನೀವು ಹೇಳಿದಂತೆ ಕೇಳಲು ಮತದಾರರು ಏನು ನಿಮ್ಮ ಗುಲಾಮರು ಅಲ್ಲ, ಅವರು ಸ್ವತಂತ್ರರು ಎಂಬುದು ತಿಳಿದುಕೊಳ್ಳಲು ಮೊದಲು ರಾಜೀನಾಮೆ ಕೊಟ್ಟ ಮಾತು ಉಳಿಸಿಕೊಳ್ಳಿ ಎಂದರು. ಮತದಾರರು ಈಗ ಪ್ರಜ್ಞಾವಂತರಾಗಿದ್ದಾರೆ ಎಂಬುದಕ್ಕೆ ಕಲಬುರಗಿ ಲೋಕಸಭಾ ಚುನಾವಣೆಯ ಫಲಿತಾಂಶವೇ ಸಾಕ್ಷಿ ಎಂದರು. ಈ ನಿಟ್ಟಿನಲ್ಲಿ ಶಾಸಕ ಮತ್ತಿಮೂಡ್ ರಾಜೀನಾಮೆ ನೀಡಬೇಕು ಎಂದು ಒತ್ತಾಯ ಮಾಡಿದರು. ಒಂದು ರಾಜ್ಯಾಧ್ಯಕ್ಷರ ಸಮ್ಮುಖದಲ್ಲಿ ಒಂದು ದೊಡ್ಡ ಸಭೆಯಲ್ಲಿ ಅವ್ರು ಏನೇ ಹೇಳ್ತಾರಪ್ಪ ಅಂದ್ರೆ ಬಿಜೆಪಿಗಿಂತ ಕಲಬುರಗಿ ಗ್ರಾಮೀಣ ಮತಕ್ಷೇತ್ರದಲ್ಲಿ ಬಿಜೆಪಿಗಿಂತ ಕಾಂಗ್ರೆಸ್ ಅಭ್ಯರ್ಥಿ 10 ಮತಗಳ ಹೆಚ್ಚಿಗೆ ಲೀಡ್ ಆದ್ರ ನನ್ನ ಶಾಸಕ ಸ್ಥಾನಕ್ಕೆ ಏನಪ್ಪ ಅಂದ್ರೆ ರಾಜೀನಾಮೆ ಕೊಡ್ತೀನಿ ಅಂತ ಕಲಬುರಗಿ ಗ್ರಾಮೀಣ ಕ್ಷೇತ್ರದ ಶಾಸಕರಿಗೆ ನಾವಿಂತ ಹೇಳಕ್ ಬಯಸ್ತಾ ಇದ್ದೀನಿ. ಇವತ್ತು ನಮ್ಮ ಕಾಂಗ್ರೆಸ್ ಲೋಕಸಭೆ ಅಭ್ಯರ್ಥಿಯಾಗಿರುವ ರಾಧಾಕೃಷ್ಣ ಸಾಹೇಬ್ರವರಿಗೆ ಕಲಬುರಗಿ ಗ್ರಾಮೀಣ ಕ್ಷೇತ್ರದಲ್ಲಿ 10 ಓಟೇ ಇಲ್ಲ, 2077 ಓಟ್ ಏನಪ್ಪ ಅಂದ್ರೆ ನಮ್ಮ ಕಲಬುರಗಿ ಗ್ರಾಮೀಣ ಕ್ಷೇತ್ರದಲ್ಲಿ ಏನಪ್ಪ ಅಂದ್ರೆ ಇವತ್ತು ನಮ್ಮ ಅಭ್ಯರ್ಥಿ ಏನಂತಂದ್ರೆ ಲೀಡ್ ಆಗಿದೆ. ಅದಕ್ಕೆ ಅವರಿಗೆ ನಾ ಮನವಿ ಮಾಡ್ತೀನಿ, ಕೇಳ್ತೀನಿ, ನೀವು ಏನಾವತ್ತೇನ ನೀವೆಲ್ಲ ಜನರಿಗೆ ಮಾತು ಕೊಟ್ಟಿದ್ರಿ ಒಂದು ಸಭೆಯಲ್ಲಿ, ನಿಮ್ಮ ರಾಜ್ಯಾಧ್ಯಕ್ಷರ ಎದುರೇ ನೀವೇನು ಜನರಿಗೆ ಹೇಳಿದ್ರಲ್ಲ 10 ಓಟ್ ಇಂತ ಜಾಸ್ತಿ ಲೀಡ್ ಆದ್ರೆ ನೀವು ರಾಜೀನಾಮೆ ಕೊಡ್ತೀರಂತ. ಅದಕ್ಕೆ ನಾ ಕಲಬುರಗಿ ಗ್ರಾಮೀಣ ಕ್ಷೇತ್ರ ಶಾಸಕರಿಗೆ ಏನಪ್ಪ ಅಂದ್ರೆ ಇವತ್ತು ಕೇಳ್ತಾ ಇದ್ದೀನಿ, ನೀವೇನ್ ಮಾತು ಕೊಟ್ರಿ, ನೀವು ಮಾತಿಗೆ ನಡಿಬೇಕು, ಮತ್ತೆ ನೀವು ರಾಜೀನಾಮೆ ಯಾವಾಗ ಕೊಡ್ತೀರಂತ ನಮ್ಮ ಗ್ರಾಮೀಣ ಕ್ಷೇತ್ರದೆಲ್ಲ ಜನರು ಏನಪ್ಪ ಅಂದ್ರೆ ದಾರಿ ನೋಡ್ತಾ ಇದ್ದಾರೆ. ಅದಕ್ಕೆ ಕ್ಷೇತ್ರ ಶಾಸಕರು ಎಲ್ಲ ನೀವು ಯಾವಾಗ ರಾಜೀನಾಮೆ ಕೊಡ್ತೀರಿ, ಏನ್ ಮಾತಿಗೆ ನಡೀತೀರಿ ಏನಪ್ಪ ಅಂದ್ರೆ ನಾವು ಇವತ್ತು ಕೇಳಕ್ಕ ಅವ್ರಿಗೆ ಬಂದಿದ್ವಿ. ಅದಕ್ಕ ಕ್ಷೇತ್ರದ ಜನರು ಏನಪ್ಪ ಅಂದ್ರೆ ನೀವು ಕೇಳ್ದಂಗ ನೀವೇನ ಯಾವ ಕ್ಷೇತ್ರದ ವೋಟರ್ಸ್ ಏನಪ್ಪ ಅಂತ ಗುಲಾಮರಿದ್ರು. ಈಗ ಕಲಬುರಗಿ ಜಿಲ್ಲೆಗೆ ಯಾರು ಸೂಕ್ತ ಅಭ್ಯರ್ಥಿರ, ಮುಂದಿನ ಕಲಬುರಗಿ ಜಿಲ್ಲೆಗೆ ಯಾರು ಬಂದು ಈ ಕೆಲಸ ಮಾಡ್ತಾರ ಅವರವರು ಏನಪ್ಪ ವಿಚಾರ ಮಾಡಿ ಕಲಬುರಗಿ ಜಿಲ್ಲೆ ಅಭಿವೃದ್ಧಿಗೆ ಮತ್ತೆಲ್ಲ ಕ್ಷೇತ್ರದ ಅಭಿವೃದ್ಧಿಗೆ ಏನಪ್ಪ ಅಂದ್ರೆ ವೋಟ್ ಹಾಕ್ತಾರೆ. ಶಾಸಕರಿಗೆ ಹೇಳ್ತಾನೆ, ನೀವು ಹೇಳ್ದಂಗೆ ಇಲ್ಲಿ ಯಾರು ನಡೆಯಲ್ಲ, ನೀವು ಹೇಳ್ದಂಗ ನೀವು ಯಾರು ವೋಟರ್ಸ್ ಏನಪ್ಪ ಅಂದ್ರೆ ಗುಲಾಮರಿಲ್ಲ. ಈಗ ನಿಮ್ದೇನಪ್ಪ ಅಂದ್ರೆ ನೀವು ಹಿಂದಿನ ಸರ್ಕಾರದಲ್ಲಿ ಬಹಳ ದೊಡ್ಡ ಎಲ್ಲ ಕೆಲಸಗಳು ಹಗರಣ ಮಾಡಿದ್ವಿ, ಒಂದೇ ಡಿಪಾರ್ಟ್ಮೆಂಟ್ ಆಗಿಲ್ಲ, ಕ್ಷೇತ್ರ ಜನರಿಗೆ ಎಲ್ಲ ಅರಿವಾಗಿದೆ. ನೀವೇನ್ ಮಾಡ್ಲಾತ್ರಿ PRE ಆಗಲಿ ಪಂಚಾಯತ್ ರಾಜ್ ಡಿಪಾರ್ಟ್ಮೆಂಟ್ ಎಷ್ಟು ಫೋರ್ಜರಿ ಮಾಡಿ ಎಷ್ಟೆಲ್ಲ ಕೆಲಸ ಮಾಡಿದ್ರಿ, ಎಲ್ಲ ಏನಪ್ಪ ಅಂದ್ರೆ ಇವತ್ತು ಮುಸುವಾರಿ ಸಚಿವರು ಗಮನಕ್ಕೆ ಬಂದದ ಅವೆಲ್ಲ ಮಾಹಿತಿ ಕೇಳತ್ರ ನಾವು ಅವರಿಗೆ ಗಮನಕ್ಕೆ ಬರ್ತಾ ಇದ್ವಿ. ಮತ್ತು ಇವೆಲ್ಲ ಸಬ್ಸಿಡಿ ಸ್ಕೀಮ್ನಲ್ಲಿ ನೀವು ಹಿಂದೇನು ಕಾರ್ಯಕರ್ತರ ಹೆಸರಲ್ಲಿ ಏನು ಕಾರುಗಳು ಬಂದಿವಿ, ಗಾಡಿಗಳು ಬಂದಿವಿ, ಸಬ್ಸಿಡಿಗಳು ಬಂದಾವಲ್ಲ, ನೀವು ಯಾರ ಹೆಸರಲ್ಲಿ ಯಾರ ಅಕೌಂಟಿಗೆ ತಂದು ಯಾರ ಒಬ್ಬರ ಹೆಸರಲ್ಲಿ ಅಕೌಂಟಿಗೆ ಹಾಕಿ ಏನು ಇವೆಲ್ಲ ಎತ್ಕೊಂಡು ತಿಂದ್ರಲ್ಲ ಎಲ್ಲ ಕಾರ್ಯಕರ್ತರಿಗೆಲ್ಲ ಗ್ರಾಮೀಣ ಕ್ಷೇತ್ರ ಜನರಿಗೆ ಎಲ್ಲರಿಗೆ ಗಮನಕ್ಕೆ ಬಂದದ. ನೀವು ಕಾರ್ಯಕರ್ತರ ಹೆಸರು ಸಬ್ಸಿಡಿ ಬಂದಿದ್ದ ರೊಕ್ಕನೇ ನೀವು ಇಲ್ಲಿ ಲೂಟಿ ಮಾಡ್ಲಾತ್ರಿ ಅಂದ್ರೆ ಜನರು ಎಲ್ಲರೂ ಕಾಯ್ತಾ ಇದ್ದಾರೆ. ಅದಕ್ಕೆ ನೀವು ಹೇಳಂಗಿಲ್ಲ, ಯಾರು ಕೇಳೋರಿಲ್ಲ. ಕ್ಷೇತ್ರದ ಅಭಿವೃದ್ಧಿಸೋದಕ್ಕೆ ಏನಪ್ಪ ಅಂದ್ರೆ ಕಲಬುರಗಿ ಜಿಲ್ಲೆ ಅಭಿವೃದ್ಧಿಸೋದಕ್ಕೆ ಏನಪ್ಪ ಅಂದ್ರೆ ಈ ಸರ್ತಿ ಗ್ರಾಮೀಣ ಕ್ಷೇತ್ರದಲ್ಲೇ 2,000 ಹೆಚ್ಚಿನ ಮತಗಳೇನಪ್ಪ ಅಂದ್ರೆ ನಮ್ಮ ರಾಧಾಕೃಷ್ಣ ಸಾಹೇಬ್ರಿಗೆ ಏನಪ್ಪ ಅಂದ್ರೆ ಕೊಟ್ಟಿದ್ದಾರೆ. ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ. ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ
ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ, ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ, ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು, ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ. ಸುಜಿನ್ಯ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು: ದಿನದ 24 ಗಂಟೆಯಲ್ಲಿ ತುರ್ತು ಸೇವೆ, ಹೈ ರಿಸ್ಕ್ ಗರ್ಭಧಾರಣೆ, ಒಬೆಸ್ಟ್ರಿಕ್ ಐಸಿಯು, ನವಜಾತ ಮತ್ತು ಶಿಶು ಐಸಿಯು, ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ, ಲ್ಯಾಪ್ರೋಸ್ಕೋಪಿ, ಲಸಿಕಾಕರಣ, ತಜ್ಞ ವೈದ್ಯರ ಸಲಹೆ, ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನ್ಯ ಆಸ್ಪತ್ರೆಯಲ್ಲಿ ಲಭ್ಯ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನ್ಯ ಆಸ್ಪತ್ರೆ, ಬಿಗ್ ಬಜಾರ್ ಎದುರುಗಡೆಗೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472727227 ಅಥವಾ ಮೊಬೈಲ್ ನಂಬರ್ 9900427814.